ಅದು ಡಮ್ಮಿ ಕ್ಯಾಂಡಿಡೇಟ್ ಕೂಡ ಅದೇನು ಒಳ್ಳೆ ಕ್ಯಾಂಡಿಡೇಟ್ ಅಲ್ಲ ಅಂತ ಹೇಳಿದರು. ಅದಕ್ಕೆ ಸಾರ್ವಜನಿಕವಾಗಿ ನಮ್ಮ ಹಿರಿಯ ಶಿವಶಂಕರ್ ಅವರು ಒಂದು ಮಾಜಿ ಶಾಸಕರು ಒಂದು ಮಾತು ಹೇಳಿದರು, ಅವನು ಡಮ್ಮಿ ಕ್ಯಾಂಡಿಡೇಟ್ ಅಲ್ಲ, ದಮ್ ಕಟ್ಟಿ ಹೊಡೆದಾಡಿ ಗೆಲ್ಲ ಅಂತ ಕ್ಯಾಂಡಿಡೇಟು. ಅಂಥ ಕ್ಯಾಂಡಿಡೇಟ್ ಮುಂದೆ ನಿಮ್ಮ ಮಮ್ಮಿ ಕ್ಯಾಂಡಿಡೇಟ್ ಯಾವ ಕಾರಣಕ್ಕೆ ಗೆಲ್ಲಕ್ಕಾಗೋದಿಲ್ಲ ತಲೆಗಿಟ್ಕಂತಂದು ಹೇಳಿದ್ರು. ಅದನ್ನು ಅರ್ಥ ಮಾಡ್ಕೊಂಬಿಟ್ರೆ ಸಾಕು ಅವರು. ಮೊನ್ನೆ ತಾವು ಒಂದು ವರದಿ ನೋಡಿರ್ಬೇಕು, ಒಂದು ಚೌಟ್ರಿಯಲ್ಲಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಒಂದು ಮಾತಾಡಿದರು. ಯಾರಿಗೆ? ನಮ್ಮ ದಾಸಕರಿಯಪ್ಪನವ್ರಿಗೆ. ಅದು ಡಮ್ಮಿ ಕ್ಯಾಂಡಿಡೇಟ್ ಕೂಡ ಅದೇನು ಒಳ್ಳೆ ಕ್ಯಾಂಡಿಡೇಟ್ ಅಲ್ಲ ಅಂತ ಹೇಳಿದರು. ಅದಕ್ಕೆ ಸಾರ್ವಜನಿಕವಾಗಿ ನಮ್ಮ ಹಿರಿಯ ಶಿವಶಂಕರ್ ಅವರು ಒಂದು ಮಾಜಿ ಶಾಸಕರು ಒಂದು ಮಾತು ಹೇಳಿದರು, ಅವನು ಡಮ್ಮಿ ಕ್ಯಾಂಡಿಡೇಟ್ ಅಲ್ಲ, ದಮ್ ಕಟ್ಟಿ ಹೊಡೆದಾಡಿ ಗೆಲ್ಲ ಅಂತ ಕ್ಯಾಂಡಿಡೇಟು. ಅಂಥ ಕ್ಯಾಂಡಿಡೇಟ್ ಮುಂದೆ ನಿಮ್ಮ ಮಮ್ಮಿ ಕ್ಯಾಂಡಿಡೇಟ್ ಯಾವ ಕಾರಣಕ್ಕೆ ಗೆಲ್ಲಕ್ಕಾಗೋದಿಲ್ಲ ತಲೆಗಿಟ್ಕಂತಂದು ಹೇಳಿದ್ರು. ಅದನ್ನು ಅರ್ಥ ಮಾಡ್ಕೊಂಬಿಟ್ರೆ ಸಾಕು ಅವರು. ಈಗ ಈ ದಾವಣಗೆರೆ ದಕ್ಷಿಣ ವಿಭಾಗದ ಚುನಾವಣೆ ಕಾವು ದಿನಕ್ಕೆ ಭಾಳ ರಂಗಾಗಿ ಇರ್ತಾ ಇದೆ. ಕಾರಣ ಏನೇ ಆಗಲಿ, ಈ ಚುನಾವಣೆಯಲ್ಲಿ ದಕ್ಷಿಣ ಕ್ಷೇತ್ರದಲ್ಲಿ ಶ್ರೀನಿವಾಸ್ ದಾಸಕರಿಯಪ್ಪನ ಗೆಲುವು ಯಾರ ಕೈಲಿ ತಡೆಯೋಕ್ಕಾಗೋದೇ ಇಲ್ಲ. ಅದಕ್ಕೆ ಸಾಕಷ್ಟು ಉದಾಹರಣೆಗಳು ಇದ್ದಾವೆ BJP ಅಭ್ಯರ್ಥಿ ಗೆಲ್ಲೋದಕ್ಕೆ. ನಾನು ಒಂದೆರಡು ಉದಾಹರಣೆ ನಿಮಗೆ ಕೊಡ್ತಾ ಇದ್ದೇನೆ. ಇವತ್ತು ಈ ರಾಜ್ಯದಲ್ಲಿ ಮೊನ್ನೆ 27ನೇ ತಾರೀಕಿಗೆ ಹೊಸ ಒಳ ಮೀಸಲಾತಿ ಕೊಡಬೇಕಂತ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಮಾಡ್ತಾರಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು. ಆದರೆ ಈ ಬೈ ಎಲೆಕ್ಷನ್ ಸಂಬಂಧ ಇಲ್ಲದ್ದು ಕೋಡ್ ಆಫ್ ಕಂಡಕ್ಟ್ ಅಂತೇಳಿ ಮುಂದಾಕಿದ್ದಾರೆ. ಈಗ ನಮ್ಮ ಸಮಾಜ ಏನು ಹರಿಜನ ಸಮಾಜ ಈ ದಕ್ಷಿಣ ಕ್ಷೇತ್ರದಲ್ಲಿ ಒಂದು ಮತನೂ ಕಾಂಗ್ರೆಸ್ಗೆ ಹೋಗ್ಕೂಡ್ದು ಅನ್ನೋದು ಒಂದು ನಿರ್ಣಯ ತಗೊಂಡದು ನಿನ್ನೆ ನಾವೆಲ್ಲ 5 ಊರ್ಲ ಮೀಟಿಂಗ್ನಾಗ. ಆ ರೀತಿ ಎಲ್ಲ ಸಮಾಜಕ್ಕೂ ಕಾಂಗ್ರೆಸ್ ಪಕ್ಷ ಅನೇಕ ತೊಂದರೆಗಳು ಮಾಡಿದೆ, ಅನೇಕ ಕಷ್ಟಗಳನ್ನು ಕೊಟ್ಕೊಂತ ಬಂದು ತಮ್ಮದು ಸ್ವಾರ್ಥವಾಗಿ ಭ್ರಷ್ಟಾಚಾರ ಅಧಿಕಾರ ನಡೆಸ್ತಿರುವ ಸಿದ್ದರಾಮಯ್ಯನವರಿಗೆ ಈ ಚುನಾವಣೆಯಲ್ಲಿ, ಅದರಲ್ಲಿ ವಿಶೇಷವಾಗಿ ಅಲ್ಪಸಂಖ್ಯಾತರು ಶ್ರೀನಿವಾಸ್ಗೆ ಅತ್ಯಧಿಕ ಮತಗಳನ್ನು ಚಲಾಯಿಸೋದ್ರ ಮುಖಾಂತರ ಈ ರಾಜ್ಯದಲ್ಲಿ ಹೊಸ ಮಾದರಿಯ ಚುನಾವಣೆಯಾಗಿ ಪರಿಗಣಿಸೋದಕ್ಕೆ ಅವರು ತಮ್ಮ ಮತವನ್ನು ಶ್ರೀನಿವಾಸ ಕೊಟ್ಟು ಗೆಲ್ಲಿಸೋದೇ ನಮ್ಮ ಗುರಿ ಅನ್ನೋ ಮಟ್ಟಕ್ಕೆ ತೀರ್ಮಾನ ಮಾಡಿ ಒಂದು 500 ಜನ ಬಂದು ಮುಸ್ಲಿಂ ಬಾಂಧವರು ಕೊರೋನಾ ಬುಕ್ ಹಿಡಿದು ಅವ್ರ ಮ್ಯಾಗ ಪ್ರಮಾಣ ಮಾಡಿ ಶ್ರೀನಿವಾಸ ಬೆಂಬಲ ಸೂಚಿಸೋದಂಥ ಉದಾಹರಣೆ ನಿಮಗೆ ಹೇಳ್ತಿದ್ದಾನೆ. ದಕ್ಷಿಣ ವಿಧಾನಸಭಾ ಕ್ಷೇತ್ರವನ್ನು 4 ಅವಧಿಯಿಂದ ಕಾಂಗ್ರೆಸ್ ಆಳ್ತಾ ಬರ್ತಾರೆ, ಏನೆಲ್ಲ ಮಾಡಿದೆ ನಾನು ದಕ್ಷಿಣದಲ್ಲೇ ಇರೋದು, ನಾನು ಮಾಜಿ ಕಾರ್ಪೊರೇಟರ್ ಆಗಿದ್ದೀನಿ. ನೀವು ದಕ್ಷಿಣ ವಲಯ ನೀವು ನೋಡ್ಕೊಂಬಂದ್ಬಿಟ್ರೆ ನಿಜವಾಗ ಅದರಲ್ಲಿ ವಿಶೇಷವಾಗಿ ನೀವು ನೋಡಿರಿ, ಇಲ್ಲಿದ್ದ ನಾವು ಗಾಂಧಿನಗರದ ಒಂದು ಬಾಪೂಜಿ ಹಾಸ್ಪಿಟ್ಲಿಗೆ ಹೋಗ್ಬೇಕಂದ್ರೆ 80 ರೂಪಾಯಿ 100 ರೂಪಾಯಿ ಆಟೋ ಚಾರ್ಜ್ ಅಂತಾರೆ. ನೀವು ಏನೇ ಮಾಡಿದ್ರು ಅವ್ರ ಮನೆ ಅಕ್ಕಪಕ್ಕದಾಗ ಇರೋಂಥ ಸರ್ಕಾರಿ ಸೌಲಭ್ಯಗಳು ಹಾಸ್ಪಿಟ್ಲ್ಗಳು ಎಲ್ಲ ಇದಾವಿನ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನೀವು ಒಂದು ಉದಾಹರಣೆ, ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂತ ತಗೊಳ್ರಿ, ಒಂದು ITI ಕಾಲೇಜ್ ತಗೊಳ್ರಿ, ಒಂದು ಸರ್ಕಾರಿ ಪದವಿ ಪೂರ್ವ ಮಹಿಳೆ ಕಾಲೇಜ್ ತಗೊಳ್ಳಿ, ಒಂದು ಆಟದ ಮೈದಾನ ಕೇಳ್ರಿ. ಯಾವ್ದು ಜನಗಳು ತಮ್ಮ ಆರೋಗ್ಯ ಕಾಪಾಡ್ಕೋಬೇಕನ್ನೋ ಒಂದು ಉತ್ತಮ ಸಲಹೆ ಇರುವಂಥ ಯಾವೊಂದು ಕೆಲಸನೂ ಈ ಕಾಂಗ್ರೆಸ್ನವ್ರು ಮಾಡಿಲ್ಲ. ಏನಿದ್ರು ತಮ್ಮ ಸ್ವಂತ ಸ್ವಾರ್ಥಕ್ಕಾಗಿ ದುಡ್ಡಿನ ಅಂಬಲದಿಂದ ದುಡ್ಡು ಕೊಟ್ಟು ಗೆಲ್ತಾವನ್ನೋ ಒಂದು ದುರಂಕಾರದಿಂದ ಅವ್ರ ಚುನಾವಣೆ ಗೆಲ್ತಾ ಇದ್ರು. ಅದರಲ್ಲಿ ಅಲ್ಪಸಂಖ್ಯಾತರು ದೊಡ್ಡವ್ರ ಯಜಮಾನ್ರಿಗೆ ಅವ್ರಿಗೋಸ್ಕರ ನಾವು ಬೆಲೆ ಕೊಡ್ತಿದ್ವಿ ಅಂತಂದು ಅವಾಗ ಏನೋ ಓಟ್ ಹಾಕ್ತಿದ್ರು. ಈ ಸರಿ ಅಲ್ಪಸಂಖ್ಯಾತರು 100% ಕಾಂಗ್ರೆಸ್ಸಿಗೆ ತಕ್ಕವಾದ ಪಾಠ ಅಂತ ಕಲ್ಸಕ್ಕೆ ಎಲ್ಲರೂ ರೆಡಿಯಾಗಿದ್ದಾರೆ. ಸೊ BJP ಪರವಾಗಿದೆ 100% ಈ ಸರಿ 100% ಅಲ್ಪಸಂಖ್ಯಾತರು ಶ್ರೀನಿವಾಸ ದಾಸಕರಿಯಪ್ಪ ಮತ ಚಲಿಸ್ತಾರೆ. ಶ್ರೀನಿವಾಸ ದಾಸಕರಿಯಪ್ಪ ಅವರು ಈ ಕ್ಷೇತ್ರದಲ್ಲಿ ಪ್ರಥಮವಾಗಿ ದಕ್ಷಿಣ ಕ್ಷೇತ್ರದಲ್ಲಿ ಕಮಲದ ಹೂ ಅರಳ್ತಾ ಇದ್ದೆ ಅವರು ವಿಧಾನಸಭೆ ಪ್ರವೇಶ ಮಾಡ್ತಿದ್ದಾರೆ. ಅಂದರೆ ಸಾದಿಕ್ ಪೈಲ್ವಾನ್ ಅವರು ಮತ್ತೆ ಇಲ್ಲ, ಅವ್ರದ್ದು ಏನೇನಾಗೋದಿಲ್ಲ. ಅವರೆಲ್ಲ ರಾಜಕಾರಣ ಲೀಡರ್ಗಳೆಲ್ಲ ಅವರೆಲ್ಲ ಕಮಿಟ್ಮೆಂಟು ಸೆಟ್ಲ್ಮೆಂಟ್ ರಾಜಕಾರಣ ಮಾಡೋದು. ಯಾರು ಈಗೇನು ವಾಪಸ್ ತಗೊಂಡ್ರಲ್ಲ ಅವರು ನಿಜವಾದ ರಾಜಕಾರಣಿಗಳು ಅಲ್ಲ ಅವರು. ಸೊ ಹಿಂಗಾಗಿ BJP ಲಾಭ ಆಗುತ್ತೆ. 100% BJP ಕ್ಷೇತ್ರದಲ್ಲಿ ಗೆಲ್ಲೋದಕ್ಕೆ ಯಾರ ಕೈಲಿ ತಡೆಯೋಕ್ಕಾಗ್ತಲ್ಲ. ಇದು ಬೇಕಾ ಶತಸಿದ್ಧ. ಇದು ಅವರೊಂದು ದುರಾಡಳಿತ, ಅವರೊಂದು ಹಿಂದೆ ಮುಂದೆ ಇರೋ ವಾತಾವರಣ, ಅಲ್ಲಿ ನಡೀತಿರುವಂಥ ಗುಂಡಾಗಿರಿ ಇವೆಲ್ಲ ನೋಡಿದ್ರೆ ಜನ ಬೇಸತ್ತಾಗ್ಬಿಡಿದ್ರು. ಏನಪ್ಪ ಇನ್ನು 22 ವರ್ಷ ಹುಡುಗೈತೆ, ಅವ್ರ ಮುಂದೆ ನಾವು ಕೈ ಕಟ್ಕೊಂಡು ನಿಂತ್ಕೋಬೇಕಾ? ಬೇರೆ ಹೌದ್ರಿ, ಇವರು ದೊಡ್ಡ ರಾಜಕಾರಣ ಆಗಿದ್ರು, ಒಬ್ಬ ಕಾರ್ಯಕರ್ತೆ ಕೊಟ್ಟು ಗೆಲ್ಸ್ಕೊಂಡು ಬಂದಿದ್ರೆ ದೊಡ್ಡ ಲೀಡರ್ ಆಗ್ತಿದ್ದ, ಯಾರೋ ಜಿಲ್ಲಾ ಮಂತ್ರಿ. ಈಗ ಶ್ರೀನಿವಾಸ ಒಬ್ಬ ಸಾಮಾನ್ಯ ಜನಾಂಗದಲ್ಲಿ ಹುಟ್ಟಿ ಅದು ಜನರಲ್ ಕ್ಷೇತ್ರದಲ್ಲಿ ಒಬ್ಬ ಎಸ್ ಟಿ ಹುಡುಗಿಗೆ ಟಿಕೆಟ್ ಕೊಟ್ಟಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಅಂದರೆ ನಿಜವಾಗ್ಲೂ ನಾವೆಲ್ಲ ಹೆಮ್ಮೆ ಪಡೋಂಥ ವಿಚಾರ ಇದು. ಆ ನಿಟ್ಟಿನಲ್ಲಿ ಶಾಮನೂರು ಕುಟುಂಬಕ್ಕೆ ಈ ದಕ್ಷಿಣದ ಮತದಾರರು ಈ ಸರಿ ಚುನಾವಣೆ ತಕ್ಕ ಪಾಠ ಕಲಿಸೋರಿಗೆ ಎರಡು ಮಾತೇ ಇಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.